ನಮಸ್ಕಾರ, ನಾನು ಜ್ಯೋತಿ ಪುರಾಣಿಕ್. ನಾನು ನಿಮಗೆ ಇವತ್ತು ಸಂಕ್ರಾಂತಿ ಹಬ್ಬದಲ್ಲಿ ಮಕ್ಕಳಿಗೆ ಹಣ್ಣು ಎರೆಯುವ ವಿಶೇಷತೆ ಬಗ್ಗೆ ಹೇಳುತ್ತೇನೆ. ಸಂಕ್ರಾಂತಿ ಹಬ್ಬದಲ್ಲಿ ಮಕ್ಕಳಿಗೆ ಹಣ್ಣು ಎರೆಯುವುದು ನಮ್ಮ ಸಂಪ್ರದಾಯದ ಒಂದು ಸುಂದರ ಆಚರಣೆ. ಇದಕ್ಕೆ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಮಹತ್ವವಿದೆ. ಸಂಕ್ರಾಂತಿ ಎಂದರೆ ಹೊಸ ಬೆಳೆಯ ಆರಂಭ, ಪ್ರಕೃತಿಗೆ ಕೃತಜ್ಞತೆ ಸಲ್ಲಿಸುವ ಹಬ್ಬ. ಈ ಸಮಯದಲ್ಲಿ ಹಣ್ಣುಗಳು, ಕಬ್ಬು, ಎಳ್ಳು, ಕಡಲೆ ಹೊಸದಾಗಿ ದೊರೆಯುತ್ತದೆ. ಇವುಗಳನ್ನು ಮಕ್ಕಳಿಗೆ ಎರೆದು ಆಶೀರ್ವದಿಸುವುದರಿಂದ ಮಕ್ಕಳು ಆರೋಗ್ಯವಾಗಿರಲು, ಆಯುಷ್ಯ ವೃದ್ಧಿಯಾಗಲಿ, ಬದುಕು ಸಿಹಿಯಾಗಿರಲಿ ಎಂಬ ಶುಭಾಶಯವನ್ನು ಸೂಚಿಸುತ್ತದೆ. ಹಣ್ಣು ಎರೆಯುವುದು ಎಂದರೆ ಹಿರಿಯರ ಆಶೀರ್ವಾದ. ತಾಯಿ, ಅಜ್ಜಿ, ಅತ್ತೆ ಮೊದಲಾದವರು ಮಕ್ಕಳ ತಲೆಯ ಮೇಲೆ ಹಣ್ಣು ಎರೆದು ದೃಷ್ಟಿ ಹೋಗಲಿ ಎಂದು ಆಶೀರ್ವದಿಸುತ್ತಾರೆ. ಇದರಿಂದ ಕೆಟ್ಟ ದೃಷ್ಟಿ ದೂರವಾಗಿ ಮಗು ಸುರಕ್ಷಿತವಾಗಿರುತ್ತದೆ ಎಂಬ ನಂಬಿಕೆ ಇದೆ. ಹಾಗಾದರೆ ಈಗ ಹಣ್ಣು ಎಷ್ಟು ವರ್ಷದವರೆಗೆ ಎರೆಯಬೇಕು ಹಾಗೂ ಯಾವಾಗ ಎರೆಯಬೇಕೆಂದು ನೋಡೋಣ. ಮಕ್ಕಳು 1 ವರ್ಷದ ಒಳಗೆ ಇದ್ದವರಿಗೆ ನಾವು ರಥಸಪ್ತಮಿಯಿಂದ ಪ್ರಾರಂಭ ಮಾಡಬೇಕು. ಹಾಗೆ 1 ವರ್ಷದ ಮೇಲ್ಪಟ್ಟ ಇದ್ದವರಿಗೆ ನಾವು ಸಂಕ್ರಾಂತಿಗೆ ಹಾಕಬೇಕು. ಈ ಹಣ್ಣು ಎರೆಯುವುದು ಅಂದರೆ ವೃದ್ಧಿಯಾಗೋದು, ಅಂದರೆ ಮಕ್ಕಳ ಆಯುಷ್ಯ ಹೆಚ್ಚಾಗಬೇಕೆಂದು ಹಣ್ಣು ಎರೆಯಲಾಗುತ್ತದೆ. ಹಿಂದಿನ ಕಾಲದಲ್ಲಿ ವಿಶೇಷವಾಗಿ ಅಳತೆ ಮಾಡುವ ಸೇರುಗಳಲ್ಲಿ ಹಣ್ಣನ್ನು ಎರೆಯಲಾಗುತ್ತಿತ್ತು. ಆ ಸೇರುಗಳನ್ನು ಸುಣ್ಣ ಬಣ್ಣಗಳಿಂದ ಅಲಂಕಾರ ಮಾಡಿ ಅದರಲ್ಲಿ ಎಲ್ಲ ಥರದ ಹಣ್ಣುಗಳಾಗಿ ಮಕ್ಕಳಿಗೆ ಎರೆಯುತ್ತಿದ್ದರು. ಇದರಿಂದ ಮಕ್ಕಳು ಬೆಳೆಯಲಿ ಎಂದು ಸೇರಿನಿಂದ ಹಾಕುತ್ತಿದ್ದರು. ಆದರೆ ಕಾಲಕ್ರಮೇಣ ಪ್ರಕಾರ ಸೇರುಗಳು ಕಡಿಮೆ ಆದವು. ಆದುದರಿಂದ ನಮ್ಮ ಮನೆಯಲ್ಲಿದ್ದ ಯಾವುದೇ ತಂಬಿಗೆಯಾಗಲಿ, ತಾಮ್ರವದು ಅಥವಾ ಬೆಳ್ಳಿಯ ತಂಬಿಗೆ ಇದ್ದರೆ ಅದಕ್ಕೆ ಸುಣ್ಣ ಬಣ್ಣಗಳಿಂದ, ಕುಂಕುಮದಿಂದ ಅಲಂಕೃತವಾಗಿ ಅದರಲ್ಲಿ ಎಲ್ಲ ಥರದ ಹಣ್ಣುಗಳು ಹಾಕಬೇಕು. ವಿಶೇಷವಾಗಿ ಈ ವರ್ಷದ ಹಣ್ಣುಗಳು ಅಂದರೆ ಬೋರೆಕಾಯಿ, ಕಡಲೆಕಾಯಿ, ಕಬ್ಬುಗಳ ಸಣ್ಣ ಸಣ್ಣ ತುಂಡುಗಳಾಗಿ ಹಾಕಬೇಕು ಮತ್ತು ಜಾಪುಳಕಾಯಿ, ಇಂಥ ಎಲ್ಲ ಹೊಸ ಪದಾರ್ಥಗಳನ್ನು ಅದರಲ್ಲಿ ಆ ತಂಬಿಗೆಯಲ್ಲಿ ಹಾಕಬೇಕು. ಮತ್ತು ಎಳ್ಳಿನ ಚಿಕ್ಕ ಚಿಕ್ಕ ಉಂಡೆಗಳು ಕೂಡ ಹಾಕಬೇಕು. ಸ್ವಲ್ಪ ಕುಸುರೆಳ್ಳು ಹಾಕಬೇಕು. ಹಾಗೆ ಸ್ವಲ್ಪ ಮಂಡಾಳ್ ಅಂದರೆ ಅಳ್ಳು ಅದರಲ್ಲಿ ಮಿಶ್ರಿತ ಮಾಡಬೇಕು, ಅದರಲ್ಲಿ ಕಲಸಬೇಕು. ತಂಬಿಗೆಯು ಒಂದೇ ಇರಬಾರದು, ಜೊತೆಯಾಗಿ 2 ತಂಬಿಗೆಗಳು ಇರಬೇಕು. ಒಂದು ದೊಡ್ಡದು, ಇನ್ನೊಂದು ಸ್ವಲ್ಪ ಚಿಕ್ಕದು. ಹಿಂದಿನ ಕಾಲದಲ್ಲಿ ಹುಡುಗರಿಗೆ ಹಣ್ಣು ಎರೆಯುವಾಗ ಆ ತಂಬಿಗೆಯಲ್ಲಿ ಒಂದು ಮುತ್ತು ಮತ್ತು ಒಂದು ಹವಳ ಹಾಕುತ್ತಿದ್ದರು. ಈಗೂ ಕೂಡ ಕೆಲವು ಕಡೆ ಮುತ್ತು ಹವಳ ಹಾಕುತ್ತಾರೆ. ಕೆಲವರು ಚಿನ್ನದ ಆಭರಣಗಳು, ಚಿಕ್ಕ ರಿಂಗ್ಗಳು ಮತ್ತು ಯಾವುದೇ ಸಣ್ಣ ಆಭರಣಗಳನ್ನು ಅದರಲ್ಲಿ ಹಾಕುತ್ತಾರೆ. ಮತ್ತು ಅದರಲ್ಲಿ ಸ್ವಲ್ಪ ಮಂತ್ರಾಕ್ಷತೆ ಕೂಡ ಹಾಕಬೇಕು. ಹಣ್ಣು ಎರೆಯುವಾಗ ಮಂತ್ರಾಕ್ಷತೆ ಕೂಡ ಮಕ್ಕಳ ತಲೆಯ ಮೇಲೆ ಬೀಳಬೇಕು. ಈ ಹಣ್ಣು ಎರೆಯುವುದು ಹೆಣ್ಣು ಮಗು ಆಗಲಿ ಅಥವಾ ಗಂಡು ಮಗು ಆಗಲಿ ಇಬ್ಬರನ್ನು ಎರೆಯಲಾಗುತ್ತದೆ. ಯಾವುದೇ ಪೀಡೆಗಳು ಮತ್ತು ಬಾಧೆಗಳು ಮಕ್ಕಳಿಗೆ ತಟ್ಟಬಾರದೆಂದು ಹಣ್ಣು ಎರೆಯಲಾಗುತ್ತದೆ. ದಿನ ವಿಶೇಷವಾಗಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕರೆಯಬೇಕು ಹಾಗೂ ಕೆಲವು ಮುತ್ತೈದೆಯರಿಗೆ ಕೂಡ ಕರೆಯಬೇಕು. ಹಣ್ಣು ಎರೆದ ನಂತರ ಕೆಳಗೆ ಬಿದ್ದ ಆ ಹಣ್ಣುಗಳನ್ನು ಆರಿಸಿಕೊಳ್ಳಬೇಕು. ಹಾಗೆ ಕೆಲವೊಂದು ಪಾತ್ರೆಯಲ್ಲಿ ತೆಗೆದುಕೊಂಡು ಅದನ್ನೇ ಬಂದ ಮುತ್ತೈದರಿಗೆ ಎಲೆ, ಅಡಿಕೆ, ಬಾಳೆಹಣ್ಣು ಇಟ್ಟು ಆ ಎರೆದ ಹಣ್ಣು ಇಂದ ಉಡಿ ತುಂಬಬೇಕು. ಈ ತಂಬಿಗೆಯಲ್ಲಿ ಮುತ್ತು, ಹವಳ, ಬಂಗಾರ ಏಕೆ ಹಾಕುತ್ತಾರೆ ಎಂದರೆ ಹೇಗೆ ಹುಡುಗನಿಗೆ ಆರೋಗ್ಯ, ಆಯುಷ್ಯ ಸಿಗಬೇಕೆಂದು ಹಾರೈಸಲಾಗುತ್ತದೆ, ಹಾಗೆ ಅವನಿಗೆ ಮುಂದೆ
ಐಶ್ವರ್ಯವಂತನಾಗಿ ಬೆಳೆಯಬೇಕೆಂಬ ಕಾರಣದಿಂದ ಇದನ್ನು ಹಾಕಲಾಗುತ್ತದೆ. ಹಣ್ಣು ಹಾಕಿದ ನಂತರ ಹಣ್ಣು ಯಾರು ಹಾಕುತ್ತಾರೆ ಹಿರಿಯರು, ಅವರಿಗೆ ಮಗುವಿನ ತಾಯಿ ಮಗುವನ್ನು ಎತ್ತಿಕೊಂಡು ನಮಸ್ಕರಿಸಬೇಕು. ಏಕೆಂದರೆ ಸಣ್ಣ ಮಕ್ಕಳು ನಮಸ್ಕರಿಸಬಾರದು, ಅವರು ದೇವರ ಸಮ. ಆದ್ದರಿಂದ ತಾಯಿಯನ್ನು ಎತ್ತಿಕೊಂಡು ನಮಸ್ಕರಿಸಬೇಕು. ಆ ಮಗುವಿಗೆ ಆಶೀರ್ವಾದ ಮಾಡಲಾಗುತ್ತದೆ. ಆಮೇಲೆ ಆರತಿಯನ್ನು ಕೂಡ ಮಾಡಬೇಕು. ಹಾಗೆ ಎಲ್ಲರೂ ಹೋದ ನಂತರ ಮಲಗುವಾಗ ರಾತ್ರಿ ಮಗುವನ್ನು ಒಂದು ಸಲ ದೃಷ್ಟಿಯನ್ನು ತೆಗೆಯಬೇಕು. ನಮ್ಮ ಹಿಂದೂ ಧರ್ಮದಲ್ಲಿ ಯಾವುದೇ ಸಂಪ್ರದಾಯ ಮಾಡಿದ್ದರೆ ಅದು ನಮ್ಮ ಒಳ್ಳೆಯದಾಗಲಿ ಎಂದೇ ಮಾಡಲಾಗುತ್ತದೆ. ಇದು ಮಕ್ಕಳಿಗೆ ಹಣ್ಣು ಎರೆಯುವ ಮಾಹಿತಿ ಮತ್ತು ವಿಶೇಷತೆ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.